ಭಾರತಿ, ಸಣ್ಣ ವಯಸ್ಸಿನಲ್ಲಿ ಕೂಡಿ ಹಾಡಿ ಬೆಳೆದ ನಾವು ಇವಾಗ ಮದುವೆಯಾಗಿ ಯವನ ಮೇಲೆ ಗಂಡನ ಮನೆಗೆ ಸೇರೋದು ಅದೇ ನೀತಿ ಧರ್ಮ. ಭಾರತಿ, ಈ ನೀತಿ ನಿಯಮದಲ್ಲಿ ವರದಕ್ಷಿಣೆ ಎಂಬ ಭೂತ ಆವರಿಸಿದೆ. ನಿನ್ನಣ್ಣರು ಹಣವಂತರು, ಸಾಕಷ್ಟು ವರದಕ್ಷಿಣೆಯನ್ನು ಕೊಟ್ಟು ನಿನ್ನನ್ನು ಮದುವೆ ಮಾಡಿಕೊಡ್ತಾರೆ. ಆದರೆ ನನ್ನಂತ ದಿಕ್ಕಿನಿಂದ ಈ ನತಲುಷ್ಟಳನ್ನ ಯಾರು ತಾನೇ ವರದಕ್ಷಿಣೆ ಇಲ್ಲದೆ ಮದುವೆ ಆಗ್ತಾರೆ ಈಗಿನ ಕಾಲದಲ್ಲಿ? ಯಾಕಾಗಿ ಹೇಳ್ತಿ? ನಿಮ್ಮ ಮಾವ ಹಣವಂತ ಖಂಡಿತವಾಗ್ಲೂ ನಿನ್ನ ಮದುವೆ ಆಗ್ತಾನೆ. ಅವನೊಬ್ಬ ನರ ರಾಕ್ಷಸ. ನನ್ನ ತಾಯಿ ಮನೆ ಬಿಟ್ಟು ಓಡಿ ಬಂದು ಅನ್ನೋ ಒಂದೇ ಒಂದು ಕಾರಣಕ್ಕೆ ಇಡೀ ಕಾಸು ಕೊಡದ ಅವನು ನನ್ನನ್ನ ಮದುವೆ ಆಗ್ತಾನ? ಇಲ್ಲ ಸೀತಾ, ಇದು ನಿನ್ನ ಭ್ರಮೆ. ಕೊರಳಿಗೆ ತಾಳಿ ಕೊಟ್ಟು ಕರುಣಮಯಿ ಅವನ ನಿನ್ನಿಂದ ನನ್ನ ಮದುವೆ ನೆರವೇರಿಸ್ತೀಯ? ಈ ನನ್ನ ಗೆಳತಿಯ ಬಾಳಿಗೆ ಸಹಾಯ ಮಾಡೋದ್ರಲ್ಲಿ ತಪ್ಪೇನಿದೆ ಹೇಳು? ಬೇಗ ಬೇಗ ಹೇಳು, ಅದೇನ್ ನನ್ನಿಂದ ಆಗ್ಬೇಕು ಹೇಳು. ನಾನು ನಿಮ್ಮ ಅಣ್ಣ ಅಶೋಕನ ಮೇಲೆ ಮನಸ್ಸೋತಿದ್ದೀನಿ. ನಿಮ್ಮ ಅಣ್ಣನ ಜೊತೆ ನನ್ನ ಮದುವೆ ಮಾಡಿಸಿದ್ರೆ ವರದಕ್ಷಿಣೆಯ ಪರಿತಾಪಕ್ಕೆ ಸಿಲುಕಿದ್ದ ಈ ಭಾರತೀಯ ಬಾಳು ಹಸನಾಗ. ಕೆಲಸ ಆಗ್ಬೇಕು. ಭಾರತಿ, ಎಲ್ಲಿ ಕೈ ಕೊಡು, ಕೈ ಕೊಡು. ಇವಳನ್ನ ನಿನ್ನ ಸರಿಯಾಗಿ ಸ್ವೀಕರಿಸಬೇಕು. ಮಾತಿನಲ್ಲೇ ಈ ಭಾರತೀಯನ್ನು ನನ್ನ ಬಾಳ ಸಂಗಾತಿಯನ್ನಾಗಿ ಮಾಡಿಕೊಳ್ಳಿ, ಆಯ್ತಾ? ಸರಿ ಅಣ್ಣ, ಹಾಗಿದ್ರೆ ನೀವಿಬ್ರು ಮಾತಾಡ್ತೀನಿ. ನಾನು ಸ್ವಲ್ಪ ದೇವಸ್ಥಾನಕ್ಕೆ ಹೋಗಿ ಬರ್ತೀನಿ. ಅಶೋಕ್, ನಿಮ್ಮ ತಂಗಿಯ ಮಾತಿಗೆ ಬೆಲೆ ಕೊಟ್ಟು ನನ್ನನ್ನ ನಿಮ್ಮ ಬಾಳ ಸಂಗಾತಿಯನ್ನಾಗಿ ಮಾಡ್ಕೊಳ್ಳೋದಿಕ್ಕೆ ಒಪ್ಕೊಂಡ್ರಲ್ಲ. ನಿಮ್ಮಂತ ಯುವಕರು ನನ್ನಂತ ಯುವತಿಯರನ್ನ ಮದುವೆ ಆದ್ರೆ ಎಂಬ ಭೂತವನ್ನ ಒಟ್ಟು ಓಡಿಸ್ಬೋದು. ಭಾರತಿ, ವರದಕ್ಷಿಣೆ ವರೋಪಚಾರ ಎಂದು ಅನೇಕ ಹೆಣ್ಣು ಹೆತ್ತವರ ಗೋಣು ಕತ್ತರಿಸಿದ ದುಡ್ಡನ್ನು ತಿನ್ನುವ ದರಿದ್ರ ಜನರನ್ನು ನಾವಲ್ಲೇ ಈ ಸಮಾಜದಲ್ಲಿ. ಆದರೆ ಈ ಅನಿಷ್ಟ ಸಂಪ್ರದಾಯಕ್ಕೆ ಮಾನವಂತ ಮಹಿಳೆಯರು ಕೈಯಲ್ಲಿ ಕಡಗ ಹಿಡಿದು ವರದಕ್ಷಿಣೆ ಕೇಳುವ ಲುಚ್ಚಾನನ್ ಮಕ್ಕಳ ರುಂಡವನ್ನು ಚೆಂಡಾಡಿದಾಗಲೇ ಈ ವರದಕ್ಷಿಣೆ ಪದ ನಿರ್ನಾಮವಾಗುವುದು. ಈ ನಿಮ್ಮ ಮಾತು 100ಕ್ಕೆ 100 ಸತ್ಯ. ಆದ್ರೂ ವರದಕ್ಷಿಣೆ ಎಂಬ ಲಂಚ ನನ್ನನ್ನ ನಿಮ್ಮ ಬಾಳ ಸಂಗಾತಿಯನ್ನಾಗಿ ಮಾಡ್ಕೊಳ್ಳಕ್ಕೆ ಒಪ್ಪಿರೋ ನೀವೇ ನನ್ನ ಪರಮೇಶ್ವರ. ನನ್ನ ಬಾಳಿಗೆ ಭ್ರಮಿಸಿ ಬಂದ ಭ್ರಮರ. ನಾನೇ ಸ್ವರ್ಗವೆಂದು ಭ್ರಮಿಸಿ ಬಂದ ಭ್ರಮರ ನನಗೆ ನೀನು ಬಯಸದೆ ಬಂದ ನನ್ನ ನಿನ್ನ ಕಣ್ಗಳ ಬಲ